Hello everyone. Welcome to News Navigator program of Shankar IAS Academy. ಇವತ್ತಿನ ವಿಡಿಯೋದಲ್ಲಿ ಕರೆಂಟ್ ಅಫೇರ್ಸ್ ಟಾಪಿಕ್ ಅನ್ನ ಗವರ್ನೆನ್ಸ್ ಮತ್ತೆ ಇಂಟರ್ನ್ಯಾಷನಲ್ ರಿಲೇಶನ್ಶಿಪ್ ಹಾಗೂ ಎಥಿಕ್ಸ್ ಜೊತೆ ಕನೆಕ್ಟ್ ಮಾಡಬಹುದಾದಂತಹ ಇಂಪಾರ್ಟೆಂಟ್ ಟಾಪಿಕ್ ಅನ್ನ ನೋಡ್ಕೊಳ್ಳೋಣ. ಭಾರತಕ್ಕೆ ತನ್ನದೇ ಆದ ಆಂಬಿಷನ್ಸ್ ಇದೆ. ಭಾರತ ಎಕಾನಮಿ ರಿಲೇಟೆಡ್ ಸ್ಟೇಬಲ್ ಆಗುವಂತಹ ಆಂಬಿಷನ್ಸ್ ನ ಹೊಂದಿದೆ. ಕ್ಲೈಮೇಟ್ ಚೇಂಜ್ ಗ್ಲೋಬಲ್ ವಾರ್ಮಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತನ್ನದೇ ಆದ ಆಂಬಿಷನ್ ನ ಹೊಂದಿದೆ. ರಿನ್ಯೂವೇಬಲ್ ಎನರ್ಜಿಯನ್ನ ಡೆವಲಪ್ ಮಾಡೋದಕ್ಕೆ ತನ್ನದೇ ಆದ ಆಂಬಿಷನ್ಸ್ ನ ಹೊಂದಿದೆ. ಅದೇ ತರ ಸ್ಪೋರ್ಟ್ಸ್ ಅಲ್ಲೂ ಕೂಡ ತನ್ನದೇ ಆದ ಆಂಬಿಷನ್ ನ ಭಾರತ ಇಟ್ಕೊಂಡಿದೆ. ಏನು ಅಂತ ಹೇಳಿದ್ರೆ 2036ಕ್ಕೆ ನಡೆಯುವಂತಹ ಒಲಿಂಪಿಕ್ ಅನ್ನ ಭಾರತ ಹೋಸ್ಟ್ ಮಾಡ್ಬೇಕು ಅಂತ ಆಂಬಿಷನ್ ನ ಇಟ್ಕೊಂಡಿದೆ. ಬಟ್ ಇದು ಒಳ್ಳೆ ಆಂಬಿಷನ್ ಅಲ್ವಾ? ಸೊ ಯಾಕಿದು ನ್ಯೂಸ್ ಅಲ್ಲಿದೆ? ಹಾಗಿದ್ರೆ 2036 ಇನ್ನ ತುಂಬಾ ದೂರ ಇದೆ. ಈ ಆಂಬಿಷನ್ಗೆ ಹೊಡ್ತ ಬೀಳುವಂತಹ ಅಥವಾ ಇಂಪ್ಯಾಕ್ಟ್ ಆಗುವಂತಹ ಒಂದು ಬಾಂಬ್ ಶೆಲ್ ರಿಪೋರ್ಟ್ ರಿಲೀಸ್ ಆಗಿದೆ. ಇದನ್ನ ರಿಲೀಸ್ ಮಾಡಿದ್ದು ಗ್ಲೋಬಲ್ ಅಥ್ಲೆಟಿಕ್ ಅಥಾರಿಟೀಸ್ ಕಡೆಯಿಂದ. ಗ್ಲೋಬಲ್ ಅಥ್ಲೆಟಿಕ್ ಅಥಾರಿಟೀಸ್ ಕಡೆಯಿಂದ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಲಾಗಿದೆ. ಈ ರಿಪೋರ್ಟ್ ಪ್ರಕಾರ ಡೋಪಿಂಗ್ ಅಲ್ಲಿ ಭಾರತ ಹೈ ರಿಸ್ಕ್ ಪೊಸಿಷನ್ ಅಲ್ಲಿ ಇದೆ. ಹೈ ರಿಸ್ಕ್ ಪೊಸಿಷನ್ ಅಂತ ಹೇಳಿದ್ರೆ ಕೆಟಗರಿ 1. ಸೊ ಈ ಕೆಟಗರಿ 1 ನ ಲಿಸ್ಟ್ ಅಲ್ಲಿ ಭಾರತ ಇದೆ. ಯಾಕಂದ್ರೆ ಭಾರತ ಡೋಪಿಂಗ್ ವಯೋಲೇಷನ್ ನ ಮಾಡಿದೆ. ವಿಚ್ ಇಸ್ ನಥಿಂಗ್ ಬಟ್ ಭಾರತ ಈಗ ವರ್ಸ್ಟ್ ಪರ್ಫಾರ್ಮರ್ ಪೊಸಿಷನ್ ಅಲ್ಲಿ ಇದೆ ಕಂಪೇರ್ ಟು ಅದರ್ ಕಂಟ್ರೀಸ್ ಗ್ಲೋಬಲಿ. ಬೇರೆ ಬೇರೆ ಕಂಟ್ರೀಸ್ ಗಳನ್ನ ಕಂಪೇರ್ ಮಾಡಿದ್ರೆ ಭಾರತ ವರ್ಸ್ಟ್ ಪೊಸಿಷನ್ ಅಲ್ಲಿ ಡೋಪಿಂಗ್ ವಯೋಲೇಷನ್ ಅಲ್ಲಿ ಇದೆ ಅಂತ ಹೇಳ್ಬಿಟ್ಟು ಈ ರಿಪೋರ್ಟ್ ಹೇಳ್ತಾ ಇದೆ. ಅಂಡ್ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರೋದು ಯಾರು? ಗ್ಲೋಬಲ್ ಅಥ್ಲೆಟಿಕ್ಸ್ ಅಥಾರಿಟೀಸ್ ಈ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿರೋದು. ಸೊ UPSC ಗೆ ಯಾಕೆ ಇದು ಹೈ ಯೀಲ್ಡಿಂಗ್ ಏರಿಯಾ? ಎಸ್ಪೆಷಲಿ ವೆನ್ ಇಟ್ ಕಮ್ಸ್ ಟು ಪ್ರಿಲಿಮ್ಸ್ ಅಲ್ಲಿ ಡೋಪಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೋಸ್ಕರ ಆಂಟಿ ಡೋಪಿಂಗ್ ಏಜೆನ್ಸೀಸ್ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ. ಜೊತೆಗೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಬಗ್ಗೆ ಕೂಡ ಕೇಳುವಂತಹ ಚಾನ್ಸಸ್ ಇರುತ್ತೆ. ಅದ್ರ ಜೊತೆಗೆ ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟ್ AIU ಇದ್ರ ಬಗ್ಗೆ ಕೂಡ ಕ್ವಶನ್ ಕೇಳುವಂತಹ ಚಾನ್ಸಸ್ ಇರುತ್ತೆ ಪ್ರಿಲಿಮ್ಸ್ಗೆ. ಅಂದ್ರೆ ಇದು ಯಾವ ರೀತಿಯಾದಂತಹ ಬಾಡಿ, ಇದರ ವರ್ಕ್ ಏನು, ಹೇಗೆ ಇದು ವರ್ಕ್ ಆಗತ್ತೆ ಅನ್ನುವಂತಹ ಕ್ವಶನ್ಸ್ ಗಳು ಈ ಬಾಡೀಸ್ ಗಳ ಮೂಲಕ ಅರೈಸ್ ಆಗತ್ತೆ. ಅದೇ ವೆನ್ ಇಟ್ ಕಮ್ಸ್ ಟು ಮೇನ್ಸ್, ಜನರಲ್ ಪೇಪರ್ 2 ಹಾಗೆಯೇ ಜನರಲ್ ಪೇಪರ್ 4 ಅಲ್ಲಿ ಇದರ ಬಗ್ಗೆ ಕ್ವಶನ್ಸ್ ಗಳು ಅರೈಸ್ ಆಗತ್ತೆ. ಎಸ್ಪೆಷಲಿ ಇನ್ಸ್ಟಿಟ್ಯೂಷನಲ್ ಫೇಲ್ಯೂರ್ಸ್, ಸ್ಪೋರ್ಟ್ಸ್ ಗವರ್ನೆನ್ಸ್ ಹಾಗೂ ಎಥಿಕ್ಸ್ ಆಫ್ ಫೇರ್ ಪ್ಲೇ. ಸ್ಪೋರ್ಟ್ಸ್ ಅಲ್ಲಿ ಫೇರ್ ಪ್ಲೇ ಕಾನ್ಸೆಪ್ಟ್ ಅಲ್ಲಿ ಈ ಒಂದು ಕಾನ್ಸೆಪ್ಟ್ ಅನ್ನ ಯೂಸ್ ಮಾಡಬಹುದಾಗುತ್ತೆ. ಸೊ ನೆಕ್ಸ್ಟ್ ಈ ವಿಡಿಯೋದಲ್ಲಿ ನಾವೇನೆಲ್ಲ ನೋಡ್ಕೋತಿದೀವಿ ಅಂತ ಹೇಳಿದ್ರೆ, ಡೋಪಿಂಗ್ ಅಂದ್ರೆ ಏನು, ಈ ಡೋಪಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಭಾರತದಲ್ಲಿ ಯಾವ ರೀತಿ ಸ್ಟೆಪ್ಸ್ ಇದೆ, ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ ರೀತಿ ಸ್ಟೆಪ್ಸ್ ಇದೆ, ಡೋಪಿಂಗ್ ವಯೋಲೇಷನ್ ಆದ್ರೆ ಗವರ್ಮೆಂಟ್ ಯಾವ ರೀತಿ ಸಿಚುವೇಶನ್ ಫೇಸ್ ಮಾಡುತ್ತೆ, ಅಥವಾ ಯಾವ ರೀತಿ ಅಥ್ಲೆಟಿಕ್ಸ್ ಗೆ ಶಿಕ್ಷೆ ಇರುತ್ತೆ ಅಂತ ನೋಡ್ಬಿಟ್ಟು ಲಾಸ್ಟ್ ಅಲ್ಲಿ ಇದರ ರಿಲೇಟೆಡ್ ಒಂದು ಪ್ರಿಲಿಮ್ಸ್ ಕ್ವಶನ್ ಹಾಗೆ ಒಂದು ಮೇನ್ಸ್ ಕ್ವಶನ್ ನ ಅನಾಲಿಸಿಸ್ ಮಾಡ್ಕೊಳ್ಳೋಣ. ಮೊದಲಿಗೆ ಬೇಸಿಕ್ ಇಂದ ಸ್ಟಾರ್ಟ್ ಮಾಡೋಣ. ವಾಟ್ ಎಕ್ಸಾಕ್ಟ್ಲಿ ಡೋಪಿಂಗ್ ಇಸ್? ಡೋಪಿಂಗ್ ಅಂದ್ರೆ ಏನು? ಸಿಂಪಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ ಅಥ್ಲೆಟಿಕ್ಸ್ ಗಳ ಪರ್ಫಾರ್ಮೆನ್ಸ್ ನ ಜಾಸ್ತಿ ಮಾಡೋದಕ್ಕೋಸ್ಕರ ಅಥವಾ ಅಥ್ಲೆಟಿಕ್ಸ್ ಗಳು ಅವರ ಪರ್ಫಾರ್ಮೆನ್ಸ್ ನ ಎನ್ಹಾನ್ಸ್ ಮಾಡುವಂತಹ ಡ್ರಗ್ಸ್ ಗಳನ್ನ ಪ್ರಾಹಿಬಿಟ್ ಮಾಡಲಾಗಿರುತ್ತೆ. ಬಟ್ ಅದನ್ನ ಅವರು ಅನ್ಫೇರ್ ಅಡ್ವಾಂಟೇಜ್ಗೆ ಅಥವಾ ತಮ್ಮ ಆಕ್ಟಿವಿಟೀಸ್ ಗಳನ್ನ ಹೆಚ್ಚು ಮಾಡ್ಲಿಕ್ಕೋಸ್ಕರ ತಮ್ಮ ಅಡ್ವಾಂಟೇಜ್ಗೆ ಯೂಸ್ ಮಾಡ್ತಾರೆ. ಇದನ್ನ ಡೋಪಿಂಗ್ ಅಂತ ಕರೀಲಾಗತ್ತೆ. ಯೂಶಲಿ ಪ್ರಾಹಿಬಿಟೆಡ್ ಸಬ್ಸ್ಟಾನ್ಸಸ್ ಗಳು ಯಾವ್ದ್ಯಾವ್ದು ಅಂತ ಹೇಳಿದ್ರೆ ಸ್ಟೆರಾಯ್ಡ್ಸ್ ಪ್ರಾಹಿಬಿಟೆಡ್ ಸಬ್ಸ್ಟಾನ್ಸಸ್. ಸ್ಟೆರಾಯ್ಡ್ಸ್ ಗಳನ್ನ ತಗೊಳ್ಳೋ ಹಾಗಿಲ್ಲ. ಹಾಗೆಯೇ ಹಾರ್ಮೋನ್ಸ್ ಮತ್ತೆ ಬ್ಲಡ್ ಮ್ಯಾನಿಪುಲೇಟರ್. ಸೊ ಈ ರೀತಿಯಾದಂತಹ ಸಬ್ಸ್ಟಾನ್ಸಸ್ ಗಳನ್ನ ಬ್ಯಾನ್ ಮಾಡಲಾಗಿದೆ ಅಥ್ಲೆಟಿಕ್ಸ್ ಗಳಿಗೆ ಯೂಸ್ ಮಾಡೋದಕ್ಕೆ. ಬಟ್ ಈ ಸಬ್ಸ್ಟಾನ್ಸಸ್ ಗಳನ್ನ ಅಥ್ಲೆಟ್ಸ್ ಏನಾದ್ರೂ ಯೂಸ್ ಮಾಡಿದ್ರೆ ಅದನ್ನ ಡೋಪಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ.
ಯಾಕೆ ಅಂತ ಹೇಳಿದ್ರೆ ಇದರಿಂದ ಸ್ಪೋರ್ಟ್ಸ್ಮನ್ಶಿಪ್ ಕಂಟ್ರೋಲ್ ಆಗತ್ತೆ. ಸ್ಪೋರ್ಟ್ಸ್ಮನ್ಶಿಪ್ ನ ವಯಲೇಟ್ ಮಾಡಿದಾಗ ಆಗತ್ತೆ. ಫೇರ್ ಕಾಂಪಿಟೇಷನ್ ಇರೋದಿಲ್ಲ. ಫೇರ್ ಕಾಂಪಿಟೇಷನ್ ನ ವಯಲೇಟ್ ಮಾಡೋದನ್ನ ಡೋಪಿಂಗ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸೊ ಇದರಿಂದ ಸ್ಪೋರ್ಟ್ಸ್ಮನ್ಶಿಪ್ ಸ್ಪಿರಿಟ್ ಅಲ್ಟಿಮೇಟ್ ವಯಲೇಷನ್ ಆಗತ್ತೆ. ಸೊ ಇದು ಡೋಪಿಂಗ್. ನೆಕ್ಸ್ಟ್, ಈ ಡೋಪಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿಯನ್ನ ತರಲಾಗಿದೆ. ಸೊ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಗ್ಲೋಬಲ್ ಫ್ರೇಮ್ ವರ್ಕ್ ಅನ್ನ ಮಾಡೋದಕ್ಕೋಸ್ಕರ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂಡರ್ ಅಲ್ಲಿ 2 ಕೆಟಗರೀಸ್ ಅನ್ನ ತರಲಾಗಿದೆ. ಯಾವ್ಯಾವ್ದು 2 ಕೆಟಗರೀಸ್ ಅಂತ ಹೇಳಿದ್ರೆ, ಒಂದು ಸಬ್ಸ್ಟಾನ್ಸಸ್, ಇನ್ನೊಂದು ಮೆಥಡ್ಸ್. ಸೊ ಹೀಗೆ 2 ಕೆಟಗರಿಯನ್ನ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಂಡರ್ ಅಲ್ಲಿ ಕೆಟಗರೈಸ್ ಮಾಡಲಾಗಿದೆ. ಸೊ ಡೋಪಿಂಗ್ ಅನ್ನ ಪ್ರಾಹಿಬಿಟ್ ಮಾಡೋದಕ್ಕೋಸ್ಕರ ಈ ರೀತಿಯಾದಂತಹ ಡಿವಿಷನ್ ಮಾಡ್ಕೊಂಡಿರೋದು. ಪ್ರಾಹಿಬಿಟೆಡ್ ಸಬ್ಸ್ಟಾನ್ಸಸ್ ಅಂತ ಅಂದ್ರೆ ಏನು, ಇದರಲ್ಲಿ ಏನೇನಿರುತ್ತೆ ಅಂತ ಹೇಳಿ ನೋಡೋಣ. ಪ್ರಾಹಿಬಿಟೆಡ್ ಸಬ್ಸ್ಟಾನ್ಸಸ್ ಅಂತ ಹೇಳಿದ್ರೆ ಅದರಲ್ಲಿ ಅನಬಾಲಿಕ್ ಸ್ಟೆರಾಯ್ಡ್ಸ್ ಇರುತ್ತೆ. ಅನಬಾಲಿಕ್ ಸ್ಟೆರಾಯ್ಡ್ಸ್. ಸೊ ಏನಿದು ಅನಬಾಲಿಕ್ ಸ್ಟೆರಾಯ್ಡ್ಸ್ ಅಂತ ಹೇಳಿದ್ರೆ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಲಾಗತ್ತೆ. ಎಸ್ಪೆಷಲಿ ಬಾಡಿಯನ್ನ ಬಿಲ್ಡ್ ಮಾಡೋದಕ್ಕೋಸ್ಕರ ಮಸಲ್ ಬಿಲ್ಡಿಂಗ್ ಗೆ ಈ ಅನಬಾಲಿಕ್ ಸ್ಟೆರಾಯ್ಡ್ ಅನ್ನ ಯೂಸ್ ಮಾಡಲಾಗತ್ತೆ. ನಂತರ ಸ್ಟಿಮ್ಯುಲೆಂಟ್ಸ್. ಸೊ ಸ್ಟಿಮ್ಯುಲೆಂಟ್ಸ್ ಗಳನ್ನ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲರ್ಟ್ನೆಸ್ ನ ಇನ್ಕ್ರೀಸ್ ಮಾಡೋದಕ್ಕೆ, ಅಂದ್ರೆ ಟಯರ್ಡ್ನೆಸ್ ನ ಕಂಟ್ರೋಲ್ ಮಾಡಿ ಯಾವಾಗೂ ಅಲರ್ಟ್ ಆಗಿ ಇರ್ಬೇಕು ಅಂತ ಹೇಳ್ಬಿಟ್ಟು ಸ್ಟಿಮ್ಯುಲೆಂಟ್ಸ್ ನ ಯೂಸ್ ಮಾಡಲಾಗತ್ತೆ. ನೆಕ್ಸ್ಟ್ ಕೆಮಿಕಲ್ಸ್ ಗಳು, ಹಾರ್ಮೋನ್ಸ್ ಅಥವಾ ಬ್ಲಡ್ ನ ಆಲ್ಟರ್ನೇಟ್ ಮಾಡುವಂತಹ ಕೆಮಿಕಲ್ಸ್ ಗಳು, ಅದನ್ನ ಯೂಸ್ ಮಾಡಲಾಗತ್ತೆ. ಜೊತೆಗೆ ಮಾಸ್ಕಿಂಗ್ ಕೆಮಿಕಲ್ಸ್ ಗಳು. ಮಾಸ್ಕಿಂಗ್ ಕೆಮಿಕಲ್ಸ್ ಅಂತ ಹೇಳಿದ್ರೆ ಅಥವಾ ಮಾಸ್ಕಿಂಗ್ ಏಜೆಂಟ್ಸ್ ಅಂತ ಹೇಳಿ ಕರೀತಾರೆ. ಇದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡಿ ಅಥವಾ ಡ್ರಗ್ಸ್ ಗಳನ್ನ ಯೂಸ್ ಮಾಡಿ ಅವರು ಕನ್ಸ್ಯೂಮ್ ಮಾಡಿರುವಂತಹ ಡ್ರಗ್ಸ್ ಗಳನ್ನ ಯೂರಿನ್ ಅಲ್ಲಿ ಐಡೆಂಟಿಫೈ ಮಾಡದೇ ಇರೋ ರೀತಿ ಮಾಸ್ಕಿಂಗ್ ನ ಮಾಡಲಾಗತ್ತೆ. ಈ ರೀತಿಯಾದಂತಹ ಸಬ್ಸ್ಟಾನ್ಸಸ್ ಗಳನ್ನ ನಾವು ಸಬ್ಸ್ಟಾನ್ಸಸ್ ಅಂತ ಹೇಳಿ ಕರಿತೇವೆ. ಸೊ ವಾಟ್ ಅಬೌಟ್ ಮೆಥಡ್ಸ್. ಇದರಲ್ಲಿ ಬ್ಲಡ್ ಡೋಪಿಂಗ್ ಅನ್ನ ಇನ್ಕ್ಲೂಡ್ ಮಾಡಲಾಗಿದೆ. ಯೂಶಲಿ ಮೋರ್ ಆಕ್ಸಿಜನ್ ಕ್ಯಾರಿ ಮಾಡೋಕೆ ಅಂತ ಹೇಳ್ಬಿಟ್ಟು, ಅಂದ್ರೆ ಮೋರ್ ಆಕ್ಸಿಜನ್ ಕ್ಯಾರಿಂಗ್ ಕೆಪಾಸಿಟಿಯನ್ನ ಇನ್ಕ್ರೀಸ್ ಮಾಡೋದಕ್ಕೆ ರೆಡ್ ಬ್ಲಡ್ ಸೆಲ್ಸ್ ಗಳನ್ನ ಇನ್ಕ್ರೀಸ್ ಮಾಡ್ಬೇಕಾಗತ್ತೆ. ಸೊ ಇದಕ್ಕೋಸ್ಕರ ಬ್ಲಡ್ ಡೋಪಿಂಗ್ ಅನ್ನ ಮಾಡ್ತಾರೆ. ನೆಕ್ಸ್ಟ್ ಜೀನ್ ಡೋಪಿಂಗ್ ಅಲ್ಲಿ ಪರ್ಫಾರ್ಮೆನ್ಸ್ ನ ಎನ್ಹಾನ್ಸ್ ಮಾಡೋದಕ್ಕೋಸ್ಕರ ಜೆನೆಟಿಕ್ ಮೆಟೀರಿಯಲ್ ನ ಆಲ್ಟರ್ನೇಟ್ ನ ಮಾಡಲಾಗತ್ತೆ. ಸೊ ಇದನ್ನ ಮೆಥಡ್ಸ್ ಅಂತ ಕರಿತೀವಿ. ಈ ಮೆಥಡ್ಸ್ ಅನ್ನ ಕೂಡ ಪ್ರಾಹಿಬಿಟ್ ನ ಮಾಡಲಾಗಿದೆ. ಸಬ್ಸ್ಟಾನ್ಸಸ್ ಅಂತ ಹೇಳಿದ್ರೆ ಅನಬಾಲಿಕ್ ಸ್ಟೆರಾಯ್ಡ್ಸ್ ಆಗಿರಬಹುದು, ಮಾಸ್ಕಿಂಗ್ ಕೆಮಿಕಲ್ಸ್ ಗಳಾಗಿರಬಹುದು, ಇದನ್ನ ಸಬ್ಸ್ಟಾನ್ಸಸ್ ಅಂತ ಕರಿತೀವಿ. ಪ್ರಾಹಿಬಿಟೆಡ್ ಮೆಥಡ್ಸ್ ಅಂತ ಹೇಳಿದ್ರೆ ಬ್ಲಡ್ ಡೋಪಿಂಗ್ ಮೆಥಡಾಲಜಿ ಮತ್ತೆ ಜೆನೆಟಿಕ್ ಡೋಪಿಂಗ್ ಮೆಥಡಾಲಜಿಯನ್ನ ಪ್ರಾಹಿಬಿಟ್ ನ ಮಾಡಲಾಗಿದೆ. ಸೊ ನೆಕ್ಸ್ಟ್ ಆಂಟಿ ಡೋಪಿಂಗ್ ರೂಲ್ ವಯಲೇಷನ್ಸ್. ಆಂಟಿ ಡೋಪಿಂಗ್ ರೂಲ್ ವಯಲೇಷನ್ಸ್ ಅಂತ ಹೇಳಿದ್ರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ತಂದಿರುವಂತಹದ್ದನ್ನ ವಯಲೇಟ್ ಮಾಡ್ತಾರಲ್ವಾ, ಆ ಕೋಡ್ಸ್ ಗಳನ್ನ ವಯಲೇಟ್ ಮಾಡ್ತಾರಲ್ವಾ, ಅದನ್ನ ಆಂಟಿ ಡೋಪಿಂಗ್ ರೂಲ್ ವಯಲೇಷನ್ ಅಂತ ಹೇಳ್ತೀವಿ. ಯೂಶಲಿ ಪ್ರಾಹಿಬಿಟೆಡ್ ಸಬ್ಸ್ಟಾನ್ಸಸ್ ಗಳನ್ನ ತಗೊಳ್ಳೋದು ಅಥವಾ ಡೋಪಿಂಗ್ ಟೆಸ್ಟ್ ಗಳನ್ನ ರೆಫ್ಯೂಸ್ ಮಾಡೋದು, ಇದೆಲ್ಲ ಆಂಟಿ ಡೋಪಿಂಗ್ ರೂಲ್ ವಯಲೇಷನ್ಸ್ ಅಂಡರ್ ಅಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ನೆಕ್ಸ್ಟ್ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಯಾಕೆ ಇದನ್ನ ಬ್ಯಾನ್ ಮಾಡ್ತಾ ಇದೆ? ಯಾಕೆ ಅಂತ ಹೇಳಿದ್ರೆ 2 ರೀಸನ್ಸ್ ಗೋಸ್ಕರ. ಒಂದು ಫೇರ್ ಪ್ಲೇ ಇರ್ಲಿ ಮತ್ತೆ ಅಥ್ಲೆಟಿಕ್ಸ್ ಗಳ ವೆಲ್ಫೇರ್ ಗೋಸ್ಕರ. ಯಾಕೆ ಅಥ್ಲೆಟಿಕ್ಸ್ ವೆಲ್ಫೇರ್ ಬಗ್ಗೆ ಮಾತಾಡ್ತಾ ಇದೆ ಅಂತ ಹೇಳಿದ್ರೆ ಈ ರೀತಿಯಾದಂತಹ ಡೋಪಿಂಗ್ಸ್ ಗಳನ್ನ ಯೂಸ್ ಮಾಡೋದ್ರಿಂದ ಹ್ಯೂಮನ್ ಬಾಡಿ ಡೆಸ್ಟ್ರಾಯ್ ಆಗುವಂತಹ ಚಾನ್ಸಸ್ ಇರುತ್ತೆ. ಇದರಿಂದ ಹೆಲ್ತ್ ರಿಸ್ಕ್ ಗಳು ಇನ್ಕ್ರೀಸ್ ಆಗತ್ತೆ. ಹೆಲ್ತ್ ರಿಸ್ಕ್ ಲೈಕ್ ಸಿವಿಯರ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗಿರಬಹುದು, ಲಿವರ್ ಡ್ಯಾಮೇಜ್ ಆಗಿರಬಹುದು, ಕಾರ್ಡಿಯೋವ್ಯಾಸ್ಕ್ಯುಲರ್ ಇಶ್ಯೂಸ್ ಬರೋದಾಗಿರ್ಬಹುದು, ಅಥವಾ ಸೈಕಲಾಜಿಕಲ್ ಡಿಸಾರ್ಡರ್ ಇನ್ಕ್ರೀಸ್ ಆಗೋದಾಗಿರ್ಬೋದು. ಈ ರೀತಿಯಾದಂತಹ ಹೆಲ್ತ್ ರಿಸ್ಕ್ ಅರೈಸ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಡೋಪಿಂಗ್ ಅಥವಾ ಬ್ಯಾನೆಡ್ ಸಬ್ಸ್ಟಾನ್ಸಸ್ ಗಳನ್ನ ಯೂಸ್ ಮಾಡಿದ್ರೆ. ನಾವು ಭಾರತ ಯಾಕೆ ಗ್ಲೋಬಲ್ ಹೆಡ್ಲೈನ್ಸ್ ಅಲ್ಲಿ ಇದೆ? ಆಗಿದ್ರೆ ಸ್ಟಾಟಿಸ್ಟಿಕ್ಸ್ ರಾಂಗ್ ಅಥವಾ ಭಾರತ ನಿಜವಾಗ್ಲೂ ಗ್ಲೋಬಲ್ ಹೆಡ್ಲೈನ್ಸ್ ಅಲ್ಲಿ ಇದೆಯಾ? ಆಂಟಿ ಡೋಪಿಂಗ್ ರೂಲ್ ವಯಲೇಷನ್ ಟ್ರಾಜೆಕ್ಟರಿ ಪ್ರಕಾರ ಭಾರತ 2022ರಲ್ಲಿ ಒಟ್ಟು 48 ಬಾರಿ ವಯಲೇಷನ್ ಮಾಡಿದೆ ಡೋಪಿಂಗ್ ಅನ್ನ. ನಂತರ 2023ರಲ್ಲಿ 63 ಬಾರಿ,
2024ರಲ್ಲಿ 71 ಬಾರಿ. ಅದೇ ಈಗ ಎಲ್ಲದಕ್ಕಿಂತ ಜಾಸ್ತಿ 3 ಡಿಜಿಟ್ಗೆ ರೀಚ್ ಆಗಿದೆ. ಸೊ 3 ಡಿಜಿಟ್ ಅಂತ ಹೇಳಿದ್ರೆ 260 ಅಥ್ಲೆಟ್ಸ್ಗಳು ಡೋಪಿಂಗ್ ವೈಲೇಷನ್ ನ ಮಾಡಿದ್ದಾರೆ. ಸೊ ಈಗ ಇದು ತುಂಬಾನೇ ವರ್ಸ್ಟ್ ಸಿಚುವೇಶನ್ ನ ಕ್ರಿಯೇಟ್ ಮಾಡಿದೆ. 260 ಅಥ್ಲೆಟ್ಸ್ ಅಂತ ಹೇಳಿದ್ರೆ ವಿಚ್ ಇಸ್ ನಾಟ್ ಲೆಸ್ 3 ಡಿಜಿಟ್ ಅಥ್ಲೆಟ್ಸ್ಗಳು ಡೋಪಿಂಗ್ ಅನ್ನ ಯೂಸ್ ಮಾಡಿದ್ದಾರೆ, ಅಂದ್ರೆ ಬ್ಯಾನೆಡ್ ಸಬ್ಸ್ಟೆನ್ಸಸ್ ನ ಯೂಸ್ ಮಾಡಿರೋದು. ಇಂಡಿಯಾ ಇಸ್ ದ ಓನ್ಲಿ ಕಂಟ್ರಿ ಇನ್ ದ ವರ್ಲ್ಡ್ which is showing a 3 digit doping violations. ಸೊ ಇಂಡಿಯಾ ಹಾಗಾಗಿ ಕೆಟಗರಿ 1 ನಲ್ಲಿ ಲಿಸ್ಟ್ ಆಗಿದೆ. ಸೊ ಇದರಿಂದ ಗ್ಲೋಬಲ್ ಸೆಕ್ಯೂರಿಟಿ ಡೌನ್ಗ್ರೇಡ್ ಆಗ್ತಾ ಇದೆ. ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟಿ ಇದೊಂದು ಇಂಡಿಪೆಂಡೆಂಟ್ ಬಾಡಿ ವಿಚ್ ಇಸ್ ಕ್ರಿಯೇಟೆಡ್ ಅಂಡರ್ ವರ್ಲ್ಡ್ ಅಥ್ಲೆಟಿಕ್ಸ್ ಟು ಕಾಂಬ್ಯಾಟ್ ಡೋಪಿಂಗ್. ಡೋಪಿಂಗ್ ಅನ್ನ ಕಾಂಬ್ಯಾಟ್ ಮಾಡೋದಕ್ಕೋಸ್ಕರ ಇದನ್ನ ವರ್ಲ್ಡ್ ಅಥ್ಲೆಟಿಕ್ಸ್ ಗಳು ಕ್ರಿಯೇಟ್ ಮಾಡಿರುವಂತಹ ಇಂಡಿಪೆಂಡೆಂಟ್ ಬಾಡಿ. ಸೊ ಈಗ ಅಥ್ಲೆಟಿಕ್ಸ್ ಇಂಟಿಗ್ರಿಟಿ ಯೂನಿಟಿ ಭಾರತವನ್ನ ಐ ರಿಸ್ಕ್ ಕೆಟಗರಿ ಅಂತ ಅಫಿಷಿಯಲಿ ಕ್ಲಾಸಿಫೈ ನ ಮಾಡಿದೆ. ಅಂಡ್ ಡೌನ್ ಗ್ರೇಡೆಡ್ ನಮ್ಮ ನೇಷನ್ ನ ಅಥ್ಲೆಟಿಕ್ಸ್ ಬಾಡಿ ಮೂಲಕ ಡೌನ್ ಗ್ರೇಡ್ ನ ಮಾಡಿದೆ. ಹೈ ರಿಸ್ಕ್ ಕೆಟಗರಿ ಅಂದ್ರೆ ಭಾರತ ಕೆಟಗರಿ ಎ ಲಿಸ್ಟ್ ಅಲ್ಲಿ ಇಡ್ಲಾಗಿದೆ. ಕೆಟಗರಿ ಎ ಅಂತ ಹೇಳಿದ್ರೆ ವಿಚ್ ಇಸ್ ಅ ವರ್ಸ್ಟ್ ಒನ್ ಬಿಕಾಸ್ ಹೈಯೆಸ್ಟ್ ಡೋಪಿಂಗ್ ರಿಸ್ಕ್ ಅನ್ನ ಯಾವ್ಯಾವ ಕಂಟ್ರೀಸ್ ಗಳು ಫೇಸ್ ಮಾಡ್ತಿರುತ್ತೆ ಆ ಕಂಟ್ರೀಸ್ ಗಳನ್ನ ಮಾತ್ರ ಕೆಟಗರಿ ಎ ಅಲ್ಲಿ ಇಡ್ಲಾಗುತ್ತೆ. ಕೆಟಗರಿ ಎ ಅಲ್ಲಿ ಇಡೋದ್ರಿಂದ ನ್ಯಾಷನಲ್ ಲೆವೆಲ್ ಅಥ್ಲೆಟ್ಸ್ ಗಳು ರಿಗೋರಸ್ ಟೆಸ್ಟ್ ಗೆ ಒಳಪಡ್ಬೇಕಾಗತ್ತೆ ಹಾಗೂ ಮ್ಯಾಂಡೇಟರಿ ಟೆಸ್ಟ್ ಗಳನ್ನ ಫಾಲೋ ಮಾಡ್ಬೇಕಾಗತ್ತೆ. ಇಂಟೆನ್ಸ್ ಪ್ರೀ ಕಾಂಪಿಟೇಷನ್ ಚೆಕ್ ಗಳನ್ನ ಮಾಡ್ಬೇಕಾಗತ್ತೆ. ಮೋಸ್ಟ್ ಇಂಪಾರ್ಟೆಂಟ್ಲಿ ಅಥ್ಲೆಟ್ಸ್ ಗಳ ಸಡನ್ ಬ್ಯಾನ್ ಅಥವಾ ಅನ್ಅನೌನ್ಸ್ಡ್ ಕಾಂಪಿಟೇಷನ್ ಇಂದ ಹೊರಗಡೆ ಹೋಗುವಂತಹ ಅನೌನ್ಸ್ ಗಳನ್ನ ಕೂಡ ಫೇಸ್ ಮಾಡ್ಬೇಕಾಗತ್ತೆ. ಈ ರೀತಿಯಾದಂತಹ ರಿಸ್ಕ್ ಗಳನ್ನ ಅಥ್ಲೆಟ್ಸ್ ಗಳು ಈಗ ಕೆಟಗರಿ 1 ನಲ್ಲಿ ಲಿಸ್ಟ್ ಆಗಿರೋದ್ರಿಂದ ಫೇಸ್ ಮಾಡ್ಬೇಕಾಗತ್ತೆ. ಸೊ ನಾವ್ ಇಂಡಿಯನ್ ಗವರ್ಮೆಂಟ್ ಏನ್ ಮಾಡತ್ತೆ ಟು ಫಿಕ್ಸ್ ದಿಸ್? ಇಂಡಿಯಾ ಹ್ಯಾವಿಂಗ್ ಅ ಸಾಫ್ಟ್ ವಾಯ್ಸ್ ಟು ಅನೌನ್ಸ್ 2036 ಒಲಿಂಪಿಕ್. ಬಟ್ ಈ ಡೇಟಾವನ್ನ ಔಟ್ಕಮ್ ಆಗೋದ್ರ ಮೂಲಕ ಭಾರತ 2036 ಒಲಿಂಪಿಕ್ ಅನ್ನ ಕಂಡಕ್ಟ್ ಮಾಡಬಹುದು, ಇಲ್ಲ ಅಂತಂದ್ರೆ ಇಲ್ಲ. ಸೊ ಅದಕ್ಕೆ ಗವರ್ಮೆಂಟ್ ಏನ್ ಮಾಡಬಹುದು ಅಂತ ಹೇಳಿದ್ರೆ ಆಲ್ರೆಡಿ ನಮ್ಮ ಹತ್ರ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಇದೆ. ಸೊ ಅದು ಕೊಡುವಂತಹ ಅಂದ್ರೆ ವರ್ಲ್ಡ್ ಆಂಟಿ ಡೋಪಿಂಗ್ ಏಜೆನ್ಸಿ ಕೊಡುವಂತಹ ಸ್ಟಾಟಿಸ್ಟಿಕ್ಸ್ ನ ಅಥವಾ ಇಂಪ್ಲಿಮೆಂಟೇಷನ್ ಅಥವಾ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಗೊಬಹುದು ಅದನ್ನ ಇಂಪ್ಲಿಮೆಂಟೇಷನ್ ನ ಮಾಡುವಂತಹ ಜವಾಬ್ದಾರಿ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಗೆ ಇದೆ. ನಂತರ ಇದಕ್ಕೋಸ್ಕರ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಕರೆಕ್ಟ್ ಆಗಿ ವರ್ಕ್ ಆಗ್ಲಿ ಅಂತ ಹೇಳ್ಬಿಟ್ಟು ಇದಕ್ಕೆ ಸ್ಟ್ಯಾಚ್ಯುಟರಿ ಬ್ಯಾಕಪ್ ಅನ್ನ ಕೂಡ ಕೊಡ್ಲಾಗಿದೆ. ಟು ಎಸ್ಟಾಬ್ಲಿಷಿಂಗ್ ಆಕ್ಟ್, ಸ್ಟ್ಯಾಚ್ಯುಟರಿ ಬ್ಯಾಕಪ್ ಅಂತ ಹೇಳಿದ್ರೆ ಆಕ್ಟ್ ನ ತರೋದ್ರ ಮೂಲಕ ನ್ಯಾಷನಲ್ ಆಂಟಿ ಡೋಪಿಂಗ್ ಆಕ್ಟ್ 2002 ಈ ರೀತಿಯಾದಂತಹ ಸ್ಟ್ಯಾಚ್ಯುಟರಿ ಬ್ಯಾಕಪ್ ಅನ್ನ ಕೊಡ್ಲಾಗಿದೆ ಇಂಡಿಪೆಂಡೆಂಟ್ ಆಗಿ ವರ್ಕ್ ಆಗ್ಲಿ ಅಂತ ಹೇಳ್ಬಿಟ್ಟು. ಸೊ ಇದರಿಂದ ಇಂಟರ್ನ್ಯಾಷನಲ್ ಟ್ರೀಟಿ ಆಬ್ಲಿಗೇಷನ್ಸ್ ಏನೇನಿರುತ್ತೆ ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅಂಡ್ ಆಲ್ಸೋ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಅಲೈನಿಂಗ್ ವಿತ್ ಇಂಟರ್ನ್ಯಾಷನಲ್ ಟ್ರೀಟಿ ಆಬ್ಲಿಗೇಷನ್ಸ್. ಇಂಟರ್ನ್ಯಾಷನಲ್ ಟ್ರೀಟಿ ಆಬ್ಲಿಗೇಷನ್ಸ್ ಬಂದ್ಬಿಟ್ಟು ಯುನೆಸ್ಕೋ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಅಗೇನ್ಸ್ಟ್ ಡೋಪಿಂಗ್ ಇನ್ ಸ್ಪೋರ್ಟ್ಸ್ ಇದರ ಅಂಡರ್ ಅಲ್ಲಿ ಇರೋದು. ಅದರ ಜೊತೆಗೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿಯನ್ನ ಅಲೈನ್ ಮಾಡಿದ್ರೆ ಭಾರತದಲ್ಲಿ ಆಗ್ತಿರುವಂತಹ ಡೋಪಿಂಗ್ ಅನ್ನ ಕಂಟ್ರೋಲ್ ನ ಮಾಡಬಹುದಾಗತ್ತೆ. ಸೊ ವಾಟ್ ಕ್ಯಾನ್ ಬಿ ಡನ್? ಈಗ ಗ್ಲೋಬಲ್ ಟ್ರಸ್ಟ್ ಅನ್ನ ನಾವು ಎನ್ಹಾನ್ಸ್ ಮಾಡೋದಕ್ಕೆ ಏನ್ ಮಾಡಬಹುದು? ಮೊದಲನೇದಾಗಿ ಕ್ರಿಮಿನಲೈಸೇಷನ್. ಏನು ಕ್ರಿಮಿನಲೈಸೇಷನ್ ಅಂತ ಹೇಳಿದ್ರೆ AIU ಸಜೆಸ್ಟ್ ಮಾಡೋ ಪ್ರಕಾರ ಅದರ ಸಜೆಷನ್ ಸೀರಿಯಸ್ ಆಗಿ ತಗೊಂಡ್ಬಿಟ್ಟು ಯಾರೆಲ್ಲ ಡೋಪಿಂಗ್ ಸಪ್ಲೈ ಏಜೆಂಟ್ಸ್ ಗಳು ಇರ್ತಾರೆ ಅವ್ರನ್ನ ಕ್ರಿಮಿನಲೈಸೇಷನ್ ಅಂದ್ರೆ ಅವರು ಕ್ರೈಮ್ ಮಾಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಕ್ರಿಮಿನಲ್ಸ್ಗೆ ಯಾವ ರೀತಿ ಶಿಕ್ಷೆಯನ್ನ ಕೊಡ್ತಾರೆ ಆ ರೀತಿ ಶಿಕ್ಷೆಯನ್ನ ಕೊಡ್ಬೇಕಾಗತ್ತೆ ಏಜೆಂಟ್ಸ್ ಗಳಿಗೆ. ಎರಡನೇದಾಗಿ ಇಂಟೆಲಿಜೆನ್ಸ್ ಲೆಡ್ ಟೆಸ್ಟಿಂಗ್. ರ್ಯಾಂಡಮ್ ಟೆಸ್ಟ್ ಗಳ ಬದಲು ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ನೀಡ್ ಟು ಡೆಡಿಕೇಟೆಡ್ ಫ್ಯೂ ಟೆಸ್ಟ್, ಕೆಲವೊಂದು ಟೆಸ್ಟ್ ಗಳನ್ನ ಡೆಡಿಕೇಟೆಡ್ ಆಗಿ ಮಾಡ್ಬೇಕಾಗತ್ತೆ. ಇಲ್ಲಿಗಲ್ ಸ್ಟೆರಾಯ್ಡ್ಸ್ ನ ಟ್ರ್ಯಾಕ್ ಮಾಡೋದಕ್ಕೆ ವಿಸಲ್ ಬ್ಲೋವರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್ ಗ್ರಾಸ್ ರೂಟ್ ಕ್ಲೀನ್ಸಿಂಗ್ ಅಂತ ಹೇಳಿದ್ರೆ ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಜೊತೆಗೆ ಡಿಸೆಂಟ್ರಲೈಸೇಷನ್ ಸ್ಟೆಪ್ಸ್ ಗಳನ್ನ ಕೂಡ ತಗೊಂಡ್ಬರ್ಬೇಕಾಗತ್ತೆ. ಡಿಸ್ಟ್ರಿಕ್ಟ್ ಮತ್ತೆ ಸ್ಟೇಟ್ ಲೆವೆಲ್ ಅಲ್ಲಿ ಕೂಡ ಈ ರೀತಿಯಾದಂತಹ ಏಜೆಂಟ್ಸ್ ಗಳು ಇದ್ರೆ ಅವರನ್ನ ಮಾನಿಟರಿಂಗ್ ಮತ್ತೆ ಟ್ರ್ಯಾಕ್ ಮಾಡೋದಕ್ಕೆ ಇದು ಹೆಲ್ಪ್ ಆಗುತ್ತೆ.
ಈ ರೀತಿಯಾದಂತಹ ಸ್ಟೆಪ್ಸ್ ಗಳನ್ನ ಗವರ್ಮೆಂಟ್ ತಗೊಂಡ್ಬರ್ಬೇಕಾಗುತ್ತೆ. ಬಟ್ ಇಲ್ಲಿ ತನಕ ಗವರ್ಮೆಂಟ್ ಯಾವ ರೀತಿ ಸ್ಟೆಪ್ಸ್ ಗಳನ್ನ ತಂದಿದೆ? ಎಕ್ಸ್ಪಾನ್ಷನ್ ಆಫ್ ಟೆಸ್ಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ನ ಎಕ್ಸ್ಪಾನ್ಷನ್ ನ ಮಾಡಿದೆ. ಜೊತೆಗೆ ಎಜುಕೇಶನ್ ಇನಿಷಿಯೇಟಿವ್, ಕೋಚಸ್ ಗಳಾಗಿರ್ಬೋದು, ಅಥ್ಲೆಟ್ಸ್ ಗಳಾಗಿರ್ಬೋದು, ಮತ್ತೆ ಸ್ಟಾಫ್ ಇವ್ರಗಳಿಗೆ ಡ್ರಗ್ಸ್ ಗಳ ಬಗ್ಗೆ ಅವೇರ್ನೆಸ್ ಅನ್ನ ಕೊಡೋದಕ್ಕೋಸ್ಕರ ಅಥವಾ ನಾಲೆಡ್ಜ್ ಅನ್ನ ಕೊಡೋದಕ್ಕೋಸ್ಕರ ಎಜುಕೇಶನ್ ಇನಿಷಿಯೇಟಿವ್ ನ ತರಬೇಕು. ನೆಕ್ಸ್ಟ್ ಟಾರ್ಗೆಟಿಂಗ್ ದ ನೆಟ್ವರ್ಕ್, ಸಪ್ಲೈಯರ್ಸ್ ಎಲ್ಲಿರ್ತಾರೆ, ಹಾಗೆಯೇ ಅವರ ನೆಟ್ವರ್ಕ್ ಹೇಗಿದೆ ಅದನ್ನ ಐಡೆಂಟಿಫೈ ಮಾಡಬೇಕು. ನಂತರ ಸ್ಟೇಕ್ ಹೋಲ್ಡರ್ ಕೋಆರ್ಡಿನೇಷನ್, ಭಾರತದ NDMA ನ್ಯಾಷನಲ್ ಆಂಟಿ ಡೋಪಿಂಗ್ ಏಜೆನ್ಸಿ ಜೊತೆಗೆ ಬೇರೆ ಬೇರೆ ಸ್ಟೇಕ್ ಹೋಲ್ಡರ್ಸ್ ನ ಕೂಡ ಇನ್ವಾಲ್ವ್ ಮಾಡ್ಕೊಂಡ್ರೆ ಈಗ ಆಗ್ತಿರುವಂತಹ ಆಂಟಿ ಡೋಪಿಂಗ್ ಪ್ರಾಬ್ಲಮ್ ಅನ್ನ ಅಥವಾ ಡೋಪಿಂಗ್ ಪ್ರಾಬ್ಲಮ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಮಿಟಿಗೇಟ್ ಮಾಡೋದಕ್ಕೆ ಹೆಲ್ಪ್ ಆಗತ್ತೆ. ಸೊ ಇದಿಷ್ಟು ಡೋಪಿಂಗ್ ಬಗ್ಗೆ. ನೆಕ್ಸ್ಟ್ ಇದ್ರ ರಿಲೇಟೆಡ್ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡೋಣ. With reference to anti-doping framework in India, consider the following statement. First one, the National Anti-Doping Act 2022 provides statutory backing to National Anti-Doping Agency. Idu correct. Second statement, anti-doping rule violations are strictly limited to an athlete testing positive for a banned substances. Idu wrong. Next, the Athletics Integrity Unity has recently upgraded India's status. ಭಾರತದ ಸ್ಟೇಟಸ್ ನ ಅಪ್ಗ್ರೇಡ್ ಮಾಡಿಲ್ಲ, ಡೌನ್ ಗ್ರೇಡ್ ಮಾಡಿದೆ. ಸೊ ಹಾಗಾಗಿ ಸೆಕೆಂಡ್ ಸ್ಟೇಟ್ಮೆಂಟ್ ಕೂಡ ರಾಂಗು. ಆನ್ಸರ್ ಬಂದ್ಬಿಟ್ಟು ಥರ್ಡ್ ಸ್ಟೇಟ್ಮೆಂಟ್ ಕೂಡ ರಾಂಗು. ಆನ್ಸರ್ ಬಂದು 1 only is the correct. ನೆಕ್ಸ್ಟ್ ಒನ್ ಮೇನ್ಸ್ ಕ್ವಶನ್ ಅನ್ನು ನೋಡ್ಕೊಳ್ಳೋಣ. ದ ರೈಸಿಂಗ್ ಇನ್ಸ್ಟಾನ್ಸ್ ಆಫ್ ಡೋಪಿಂಗ್ ಇನ್ Indian sports not only undermine the ethical fabric of fair play but also pose a severe threat to India's ambitions as a global sporting powerhouse. Discuss the institutional and legal measures taken by India to combat the doping menace in light of recent Athletics Integrity Unity downgrade. What further reformations are required to strengthen sports governance in India? ಸೊ ಇದು ಮೇನ್ಸ್ ಬಗ್ಗೆ. ಪ್ರಿಲಿಮ್ಸ್ ಮತ್ತೆ ಮೇನ್ಸ್ ಎರಡಕ್ಕೂ ಕೂಡ ಆಂಟಿ ಡೋಪಿಂಗ್ ಏಜೆನ್ಸಿಯಲ್ಲಿ ಬರುವಂತಹ ಇಂಡಿಪೆಂಡೆಂಟ್ ಬಾಡೀಸ್ ಗಳು ಇಂಪಾರ್ಟೆಂಟ್. ಮೇನ್ಸ್ ಗೆ ಈಗ ಬಂದಿರುವಂತಹ ರಿಪೋರ್ಟ್ ಇಂಪಾರ್ಟೆಂಟ್. ಸೊ ಇದಿಷ್ಟು ಈ ಒಂದು ಟಾಪಿಕ್ನ ಬಗ್ಗೆ. ಇದೇ ರೀತಿಯಾದಂತಹ ಹೆಚ್ಚಿನ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.